ರಾಜಧಾನಿಯಲ್ಲಿ 600ಕ್ಕೂ ಹೆಚ್ಚು ಮಂದಿಗೆ ಹೀಟ್ ಸ್ಟ್ರೋಕ್ ಆದ ಪ್ರಕರಣದ ಬಗ್ಗೆ ನಾವು ಕಳೆದ ನ್ಯೂಸ್ನಲ್ಲಿ ನೋಡಿದೆವು. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚುತ್ತಿರುವುದಾಗಿ ನಾವು ನೋಡಬಹುದು. ಹಿಂದೆ ಇದ್ದ ಯಾವುದೇ ರೆಕಾರ್ಡ್ ಅನ್ನು ಮುರಿಯುವಷ್ಟು ಉಷ್ಣತೆಯನ್ನು ಕಳೆದ ವರ್ಷದಿಂದ ನಾವು ನೋಡಬಹುದು. ಕಳೆದ 100 ವರ್ಷಗಳಲ್ಲಿ 2023 ಜಾಗತಿಕವಾಗಿ ಅತ್ಯಂತ ಬಿಸಿಯಾದ ವರ್ಷವಾಗಿತ್ತು. ಇದಕ್ಕಿಂತ ಮುಂಚೆ 2016 ಅತ್ಯಂತ ಬಿಸಿಯಾದ ವರ್ಷವಾಗಿತ್ತು. ಎಲ್ ನೀನೋ ವಿದ್ಯಮಾನವೇ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಜೂನ್ 2023ರಿಂದ ಪ್ರಾರಂಭಿಸಿ ಈಗ ಏಪ್ರಿಲ್ನಲ್ಲಿ ಇದು ನ್ಯೂಟ್ರಲ್ ಆಗಲು ಪ್ರಾರಂಭಿಸಿದೆ. ಪೂರ್ವ ಪೆಸಿಫಿಕ್ ಅಸಾಮಾನ್ಯವಾಗಿ ಬಿಸಿಯಾಗುವ ಪರಿಸ್ಥಿತಿಯಾಗಿದೆ ಎಲ್ ನೀನೋ. ಪೆಸಿಫಿಕ್ ಬಹಳ ವಿಶಾಲವಾದ ಮಹಾಸಾಗರ. ಇದರಲ್ಲಿ ನಡೆಯುವ ಯಾವುದೇ ಬದಲಾವಣೆಯು ಇಡೀ ಪ್ರಪಂಚದ ಹವಾಮಾನದ ಮೇಲೆ ಪರಿಣಾಮ ಬೀರುತ್ತದೆ. ಕೆಲವೆಡೆ ಭೀಕರವಾದ ಬಿಸಿಗಾಳಿ ಬೀಸುತ್ತದೆ, ಕೆಲವೆಡೆ ಭೀಕರ ಬರಗಾಲ ಎದುರಾಗುವುದು. ಆದರೆ ಕೆಲವು ಪ್ರತ್ಯೇಕ ಸ್ಥಳಗಳಲ್ಲಿ ಭಾರಿ ಮಳೆಯೂ ಸಹ ಸುರಿಯುವುದು. ನಾವು ಯುಗಾಂತರಗಳಿಂದ ನೋಡುತ್ತಿರುವ ವಾತಾವರಣವನ್ನು ಹಿಮ್ಮೆಟ್ಟಿಸುವ ಮೂಲಕ ಇದು ಸಂಭವಿಸುತ್ತದೆ. ಕರ್ನಾಟಕ ಸೇರಿದಂತೆ ವಿಶ್ವದ ಬಹುತೇಕ ಭಾಗಗಳಲ್ಲಿ ತಾಪಮಾನ ಹೆಚ್ಚಳಕ್ಕೂ ಇದು ಕಾರಣವಾಗಿತ್ತು. ಅಷ್ಟೇ ಅಲ್ಲ, ಮಾನವ ವನ್ಯಜೀವಿ ಸಂಘರ್ಷಣವು ಇದರ ಭಾಗವಾಗಿದೆ. ಬೇಸಿಗೆಯು ಹೆಚ್ಚಾದಾಗ ಕಾಡಿನಲ್ಲಿ ನೀರು ಮತ್ತು ಆಹಾರದ ಕೊರತೆ ಹೆಚ್ಚುವುದು. ಈ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳು ಸಾಮಾನ್ಯವಾಗಿ ನಾಡಿಗೆ ಬರುತ್ತವೆ. ಆ ರೀತಿ ಅರಣ್ಯದ ಮೇಲೂ ಬರಗಾಲ ಬಾಧಿಸಿದೆ. ಇದು ಪ್ರವಾಸೋದ್ಯಮ ಕ್ಷೇತ್ರದ ಮೇಲೂ ಪರಿಣಾಮ ಬೀರಿದೆ. ಹಾಗಾಗಿ ಇದರ ಪರಿಣಾಮಗಳು ಪ್ರತಿಯೊಂದು ವಲಯದ ಮೇಲೂ ಬೀರಿವೆ. ಹೀಟ್ ವೇವ್ಸ್ಗೆ ಸಂಬಂಧಿಸಿದಂತೆ ಹೆಚ್ಚು ಆರೋಗ್ಯ ಸಮಸ್ಯೆಗಳು ಇವೆ. ಆಫ್ರಿಕಾ, ದಕ್ಷಿಣ ಅಮೆರಿಕ, ಭಾರತ, ಫಿಲಿಪ್ಪೀನ್ಸ್ ಮತ್ತು ಇತರ ದಕ್ಷಿಣ ಏಷ್ಯಾದ ದೇಶಗಳ ಮೇಲೂ ಹೆಚ್ಚು ಪರಿಣಾಮ ಬೀರುತ್ತವೆ. ಹೀಟ್ ವೇವ್ಸ್ಗಳು ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಪರಿಣಾಮ ಬೀರುತ್ತವೆ. ಭಾರತವನ್ನು ಮಾತ್ರವಲ್ಲದೆ ಇಡೀ ಜಗತ್ತನ್ನು ಬಿಸಿಯಾಗಿಸುವ ಎಲ್ ನೀನೋ ವಿದ್ಯಮಾನವು ಹಿಮ್ಮೆಟ್ಟಿದೆ. ನೈಸರ್ಗಿಕವಾಗಿ ತಾಪಮಾನವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಏನಾಗಿದೆ ಇನ್ನು ಜಗತ್ತಿಗೆ ಕಾದಿರುವುದು. ಎಲ್ ನೀನೋಗೆ ಬದಲು ಲಾ ನಿನಾ ಬರುವುದೋ? ಒಂದು ವೇಳೆ ಅದರ ಜೊತೆಗೆ ಪಾಸಿಟಿವ್ ಐಒಡಿ ಬಂದರೆ ಮತ್ತೆ ಪ್ರವಾಹ, ಭೂಕುಸಿತ ಸಂಭವಿಸುವ ಸಾಧ್ಯತೆ ಇದೆ. ಅದೇ ಸಮಯ ಎಲ್ ನೀನೋ ವಿದ್ಯಮಾನವು ಬದಲಾಗಿ ನ್ಯೂಟ್ರಲ್ ಆದರೆ ಮಳೆಯ ವಿಷಯದಲ್ಲಿ ಒಳ್ಳೆಯದು. ಮೇ ತಿಂಗಳ ಮಧ್ಯಭಾಗದಲ್ಲಿ ಮಳೆ ಆರಂಭವಾಗಲಿದ್ದು ಬಿಸಿಯು ಕಡಿಮೆಯಾಗಲಿದೆ. ಎಲ್ ನೀನೋ ಬದಲಾಗಿ ಲಾ ನಿನಾ ಆಗುವುದು ಸ್ವಲ್ಪ ತಡವಾದರೆ ಮಳೆಗೆ ಅನುಕೂಲಕರ ಪರಿಸ್ಥಿತಿಗಳು ಉಂಟಾಗುವುದು. ಆದರೂ ಆಗಸ್ಟ್ ತಿಂಗಳು ಮುಗಿಯುವುದರ ಒಳಗೆ ಲಾ ನಿನಾ ಸಂಪೂರ್ಣವಾಗಿ ಬರುವ ಸಾಧ್ಯತೆ ಇದೆ. ಲಾ ನಿನಾ ಜೊತೆಯಲ್ಲಿ ಮಾನ್ಸೂನ್ ಎರಡನೇ ಅವಧಿಯ ಅರ್ಥದಲ್ಲಿ ಪಾಸಿಟಿವ್ ಐಒಡಿ ಎಂದರೆ ಇಂಡಿಯನ್ ಓಷನ್ ಡೈಪೋಲ್ ಬರುವುದು ಎಂಬ ಭವಿಷ್ಯವಾಣಿ ಇದೆ. ಐಒಡಿ 2019ರಲ್ಲಿ ಸಂಭವಿಸಿತ್ತು. ಪಶ್ಚಿಮ ಅರೇಬಿಯನ್ ಸಮುದ್ರವು ಪೂರ್ವ ಹಿಂದೂ ಮಹಾಸಾಗರಕ್ಕಿಂತ ಸ್ವಲ್ಪ ಬಿಸಿ ಹೆಚ್ಚುವ ಪರಿಸ್ಥಿತಿಯಾಗಿದೆ. ಇದು ಎಲ್ ನೀನೋ ವಿದ್ಯಮಾನದ ಚಿಕ್ಕ ಆವೃತ್ತಿ ಎಂದು ಹೇಳಬಹುದು. ಈ ಕಾರಣದಿಂದಾಗಿ ಪರ್ಯಾಯ ದ್ವೀಪ ಮತ್ತು ಪಶ್ಚಿಮ ಕರಾವಳಿಯಲ್ಲಿ ಮಳೆಯು ಸಂಭವಿಸಬಹುದು. ಇದರಿಂದ ಅತಿ ಕಡಿಮೆ ಅವಧಿಯಲ್ಲಿ ಭಾರಿ ಮಳೆಯೂ ಸಹ ಆಗಬಹುದು. ಈ ಬಾರಿ ಲಾ ನಿನಾ ಮೂಲಕವೂ ಕೂಡ ಮಳೆ ಸಿಗುವುದು. ಮುಂಗಾರು ಎರಡನೇ ಅವಧಿಯ ಅರ್ಥದಲ್ಲಿ ಪಾಸಿಟಿವ್ ಐಒಡಿ ಉಂಟಾದರೂ ಮಳೆಯಾಗುವುದು. ಆದರೆ ಇವೆರಡೂ ಕೂಡುವುದು ಬಹಳ ಅಪರೂಪ. ಹಾಗಿದ್ದಲ್ಲಿ ಅದು ತುಂಬಾ ಅಪಾಯಕಾರಿ ವಿಷಯ, ಒಂದು ಡೇಂಜರಸ್ ಕಾಂಬೋ ಎಂದು ಹೇಳಬಹುದು. ವಾತಾವರಣದಲ್ಲಿ ಇಂತಹ ದೊಡ್ಡ ಬದಲಾವಣೆಗಳು ಆಗುತ್ತಿವೆ. ಇದು ನಮ್ಮ ಜೀವನ ಮತ್ತು ಜೀವನೋಪಾಯದ ಮೇಲೆ ಪರಿಣಾಮ ಬೀರುತ್ತದೆ. ಕೇಂದ್ರ ಹವಾಮಾನ ಇಲಾಖೆಯ ಪ್ರಕಾರ ಎಲ್ ನೀನೋ ವಿದ್ಯಮಾನವು ಏಪ್ರಿಲ್ ವೇಳೆಗೆ ಕೊನೆಗೊಳ್ಳಲಿದೆ ಮತ್ತು ಲಾ ನಿನಾ ಆಗಸ್ಟ್ ವೇಳೆಗೆ ಆಗಮಿಸಲಿದೆ ಮತ್ತು ಐಒಡಿ ಸಾಧ್ಯತೆಯ ಬಗ್ಗೆ ಸುಳಿವು ಇದೆ. ದೇಶದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗುವುದು ಎಂದು ಹೇಳಲಾಗಿದೆ. ಅದರ ಅರ್ಥ ಪ್ರವಾಹ ಬರುತ್ತದೆ ಎಂದಲ್ಲ. ಹಿಂದೆ ದೊರಕುತ್ತಿದ್ದಂತೆ ಪ್ರತಿದಿನ 2 ರಿಂದ 3 ಸೆಂಟಿಮೀಟರ್ ಮಳೆ ಬರುವುದು ಸಹಜ ಎನ್ನಬಹುದು. ಆದರೆ ಅಂತಹ ಮಳೆಯ ಜೊತೆಗೆ ಹಠಾತ್ ಆಗಿ ಭಾರಿ ಮಳೆಯಾದರೆ ಅದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ. ಇವುಗಳಲ್ಲಿ ಯಾವುದನ್ನು ನಾವು ಭವಿಷ್ಯ ನುಡಿಯಲು ಸಾಧ್ಯವಿಲ್ಲ. ಮಳೆಗಾಲದಲ್ಲಿ ನಾವು ಜಾಗರೂಕರಾಗಿರಬೇಕು. ಮುಂಗಾರು ವಾಡಿಕೆಗಿಂತ ಕಡಿಮೆ ಇರುವ ಸಂದರ್ಭದಲ್ಲೂ ಎಚ್ಚರಿಕೆ ವಹಿಸಿ. ಸ್ಥಳೀಯ ಪ್ರವಾಹಗಳು ಉಂಟಾದ ಪರಿಸ್ಥಿತಿಗಳು ಸಹ ಇವೆ. ಎಲ್ ನೀನೋ ಎಂದರೆ ಚಿಕ್ಕ ಗಂಡು ಮಗು ಎಂದರ್ಥ. ಇದನ್ನು 18ನೇ ಶತಮಾನದಲ್ಲಿ ಪೆರುವಿಯನ್ ಪ್ರದೇಶದಲ್ಲಿ ಮೀನುಗಾರರು ಕಂಡುಹಿಡಿದರು.
ಸಮುದ್ರದ ಉಷ್ಣತೆ ತೀರಾ ಕಡಿಮೆಯಾದ ಸ್ಥಳವಾದ್ದರಿಂದ ಮೀನುಗಳ ಲಭ್ಯತೆ ಹೆಚ್ಚಿದೆ. ಸಮುದ್ರದ ಉಷ್ಣತೆ ಕಡಿಮೆಯಾದಂತೆ ಪೋಷಕಾಂಶಗಳು ಹೆಚ್ಚಾಗುತ್ತವೆ. ಆದರೆ ಕ್ರಿಸ್ಮಸ್ ವೇಳೆಗೆ ಸಮುದ್ರದ ಉಷ್ಣತೆ ಹೆಚ್ಚುತ್ತಿದ್ದು ಮೀನಿನ ಲಭ್ಯತೆ ಕಡಿಮೆಯಾಗುವುದಾಗಿ ಅವರು ತಿಳಿದುಕೊಂಡರು. ಹೀಗೆ ಆಗಿದೆ ಮಗುವಾದ ಯೇಸು ಬರುವ ಸಮಯ ಎಂಬ ನಿಲುವಿನಲ್ಲಿ ಏಲ್ ನಿನೋ ಎಂದು ಹೆಸರಿಟ್ಟಿರುವುದು. ಮಳೆ ಅಥವಾ ಮಳೆ ಮೋಡಗಳಿಲ್ಲದ ಪ್ರದೇಶವಾಗಿದೆ ಇದು. ಮಳೆ ಮೋಡಗಳು ಸಾಮಾನ್ಯವಾಗಿ ಪೆಸಿಫಿಕ್ ಸಾಗರದ ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತವೆ. ಆದರೆ ಸಮುದ್ರದ ಉಷ್ಣತೆಯು ಹೆಚ್ಚಾದಂತೆ ಈ ಮಳೆ ಮೋಡಗಳು ಮಧ್ಯ ಮತ್ತು ಪೂರ್ವ ಪೆಸಿಫಿಕ್ಗೆ ಚಲಿಸುತ್ತವೆ. ಈ ಪ್ರದೇಶದಲ್ಲಿ ಮಳೆಯನ್ನು ತರುತ್ತವೆ ಮತ್ತು ಪಶ್ಚಿಮ ಪ್ರದೇಶದಲ್ಲಿ ಕಡಿಮೆ ಮಳೆಯಾಗುತ್ತದೆ. ಲಾ ನಿನಾ ಎಂದರೆ ಚಿಕ್ಕ ಹೆಣ್ಣು ಮಗು. ಇದು ಏಲ್ ನಿನೋಗೆ ನೇರ ವಿರುದ್ಧವಾಗಿ ಸಾಧಾರಣ ಮಳೆ ದೊರಕುವ ಪಶ್ಚಿಮ ಪೆಸಿಫಿಕ್ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಸಿಗುವುದು ಎಂಬ ಸಂಗತಿಯಾಗಿದೆ. ಇದರ ಮೂಲಕ ನಡೆಯುವುದು. ಇದಾಗಿತ್ತು ಇವತ್ತಿನ ಸುದ್ದಿ. ಮತ್ತಷ್ಟು ಆಸಕ್ತಿಕರ ಸುದ್ದಿಗಳಿಗಾಗಿ ಇದು ಸತ್ಯ ಚಾನೆಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.